ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯದ ಹಿನ್ನಡೆ. ಸಿದ್ದರಾಮಯ್ಯನವರು ಇನ್ನೂ 5 ವರ್ಷ ಕಂಪ್ಲೀಟಾಗಿ ಮುಗಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಲ್ಲ. ಆದರೆ ಡಿ ಕೆ ಶಿವಕುಮಾರ್ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ರ. ಸೈದ್ಧಾಂತಿಕವಾಗಿ ಸ್ಪಷ್ಟತೆ ಇಲ್ಲದಿರತಕ್ಕಂಥ ಮನುಷ್ಯ ಯಾವ ಕಾರಣಕ್ಕೂ ಕೂಡ ರಾಜಕಾರಣದಲ್ಲಿ ಮುಂದುವರೆಯೋಕ್ಕಾಗೋದಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಇಟ್ಸೆಲ್ಫ್ ಅವರೊಂದು ರಾಜಕೀಯ ಪಾಠಶಾಲೆ ಇದ್ದಂಗೆ. ಇಡೀ ರಾಷ್ಟ್ರದಲ್ಲಿ ಸಿದ್ದರಾಮಯ್ಯ ಅಂದರೆ ಒಂದು ಐಕಾನ್ ಆಗಿ ಹೋಗಿದ್ದಾರೆ. ಈಗ ಮೋದಿ ಲೆವೆಲ್ಗೆ ಒಂದು ಹೆಸರಿದೆ ಸಿದ್ದರಾಮಯ್ಯ ಅಂತದೆ. ಸ್ನೇಹಿತರೆ ನಮಸ್ತೆ, ಜೇನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಮಹಳ್ಳಿ. ಡಿ ಕೆ ಶಿವಕುಮಾರ್ ಸದ್ಯದ ಟ್ರೆಂಡಿಂಗ್ ಇಶ್ಯೂ, ಟ್ರೆಂಡಿಂಗ್ ನೇಮ್. ಡಿ ಕೆ ಶಿವಕುಮಾರ್ ಅವರು ಕುಂದ್ರು ಸುದ್ದಿ, ನಿಂತದ ಸುದ್ದಿ, ಏನು ಮಾತಾಡೋದು ಸುದ್ದಿ, ಮಾತಾಡದೆ ಇದ್ರೂ ಸುದ್ದಿ. ಆ ಹಂತಕ್ಕೆ ಕರ್ನಾಟಕದ ರಾಜಕೀಯ ಹೋಗ್ಬಿಟ್ಟಿದೆ. ಈಗ ಏನಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಮುಖ್ಯ ಕೇಂದ್ರದಲ್ಲಿದ್ದಾರೆ? ಈಗ ಆ ಸಾಧಕ ಬಾಧಕಗಳ ಕುರಿತಾಗಿ ಒಂದಷ್ಟು ವಿಷಯಗಳು ನಿಮ್ಮ ಜೊತೆ ಹಂಚ್ಕೋಬೇಕಾಗಿದೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವರಿಬ್ಬರು ಕೂಡ ಈ ಬಾರಿಯ ಚುನಾವಣೆ ಮಾತ್ರ ಅಲ್ಲ, ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗೋದಕ್ಕೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಂಥವ್ರು. ಈಗ ಎರಡನೇ ಅವಧಿಯ ಸಿದ್ದರಾಮಯ್ಯ 2.0 ಸರ್ಕಾರ ಇದೆಯಲ್ಲ, ಆ ಸರ್ಕಾರದಲ್ಲಿ 2.5 ವರ್ಷ ಮಾತ್ರ ಸಿದ್ದರಾಮಯ್ಯ ಸರ್ಕಾರ, ಇನ್ನು 2.5 ವರ್ಷ ಡಿ ಕೆ ಶಿವಕುಮಾರ್ ಇರಬೇಕು ಅನ್ನೋ ರೀತಿ ಮಾತುಕತೆ ಆಗಿತ್ತು. ಅದಕ್ಕೆ ಸಾಕ್ಷಿಗಳಿದ್ದಾವೆ ಅಂಥೇಳಿ ಇವಾಗ ಒಂದಷ್ಟು ವಿಷಯಗಳು ಶುರುವಾಗಿದ್ದಾವೆ. ಇದು ಸಹಜವಾಗಿ ನಿರೀಕ್ಷೆ ಮಾಡಲಾಗಿತ್ತು. 2.5 ವರ್ಷದ ನಂತರ ಈ ಥರದ ವಿಷಯ ಮುನ್ನೆಲೆಗೆ ಬರುತ್ತೆ ಅಂತ. ಆದರೆ ಈ ಹಿನ್ನೆಲೆಯಲ್ಲಿ ಯಾರು ಮುಂದೆ ಇದ್ದಾರೆ, ಯಾರು ಹಿಂದೆ ಇದ್ದಾರೆ, ಯಾಕೆ ಈ ವಿಷಯ ಇಷ್ಟು ಚರ್ಚೆ ಆಗ್ತಾ ಇದೆ ಅಂತ ಹಾಗೆ ನೋಡೋದಾದರೆ, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ್ದೇ ಹೊಸ ಕಾನ್ಸೆಪ್ಟ್ ಮುಖಾಂತರ. ಯಾವುದು ಆ ಕಾನ್ಸೆಪ್ಟು? ಆ ಕಾನ್ಸೆಪ್ಟೇ ಅಹಿಂದ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತರು. ಈ 3 ಕೆಟಗರಿಯವರನ್ನ ಒಂದು ಕವಲೇಷನ್ ಮಾಡ್ಕೊಂಡು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದರು. ಅದಕ್ಕೆ ದೊಡ್ಡ ಹಿನ್ನೆಲೆ ಕೂಡ ಇತ್ತು. ಅದು ತಾತ್ವಿಕವಾದ ಹಿನ್ನೆಲೆಯಲ್ಲೂ ಕೂಡ, ಸೈದ್ಧಾಂತಿಕವಾದ ಹಿನ್ನೆಲೆಯಲ್ಲೂ ಕೂಡ ಸರಿಯಾದ್ದಾಗಿತ್ತು. ಅದು ಹಿಂದುಗಡೆಗೆ ಒಂದು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಹೊರಟಬೇಕಾಗತ್ತೆ. ಅದ್ರ ಜೊತೆಗೆ ಪಕ್ಷದ ಸಂಘಟನೆಯ ವಿಚಾರದಲ್ಲೂ ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಸಿದ್ಧಾಂತಿಕವಾಗಿ ಸಿದ್ದರಾಮಯ್ಯರಿಗಿದ್ದಂಥ ಸ್ಪಷ್ಟತೆ ಮತ್ತು ಡಿ ಕೆ ಶಿವಕುಮಾರ್ಗಿದ್ದಂತಹ ಒಂದು ಸಂಘಟನಾ ಚತುರತೆ, ಇವೆರಡೂ ಸೇರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಆ ಕಾರಣಕ್ಕೋಸ್ಕರನೇ ಸಿದ್ಧಾಂತಕ್ಕೆ ಮೊದಲನೇ ಪ್ರಾಧಾನ್ಯತೆ ಕೊಡೋಣ, ಹಾಗಾಗಿ ಸಿದ್ದರಾಮಯ್ಯರ ಮೊದಲನೇ ಅವಧಿಗಿರಲಿ, ಸಂಘಟನೆ ಚತುರತೆ ಇರತಕ್ಕಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಎರಡನೇ ಆದ್ಯತೆ ಇರಲಿ, ಅವರು ಇನ್ನು 2 ವರ್ಷ ಅಧಿಕಾರ ನಡೆಸಲಿ, CM ಆಗಲಿ ಅನ್ನೋ ಮಾತುಕತೆ ಆಗಿತ್ತು ಅಂಥೇಳಿ ಈಗ ಸುದ್ದಿ. ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯದ ಹಿನ್ನಡೆ. ಸಿದ್ದರಾಮಯ್ಯನವರು ಇನ್ನೂ 5 ವರ್ಷ ಕಂಪ್ಲೀಟಾಗಿ ಮುಗಿಸ್ತಾರೆ, ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಲ್ಲ ಅನ್ನೋದು ಒಂದು ಮಾತುಕತೆ. ನಿಜಕ್ಕೂ ಆ ರೀತಿ ಆಗುತ್ತಾ? ಅದು ಬೇರೆ ವಿಷಯ. ಈಗ ನಾವು ಮಾತಾಡಬೇಕಾಗಿರೋದೇನು ಅಂತಂದರೆ ಈ ಡಿ ಕೆ ಶಿವಕುಮಾರ್ ಅನ್ನುವ ವ್ಯಕ್ತಿಯ ಬಗ್ಗೆ. ಡಿ ಕೆ ಶಿವಕುಮಾರ್ ಭಾಳ ವರ್ಷಗಳಿಂದ 3-4 ದಶಕಗಳಿಂದ ಕಾಂಗ್ರೆಸ್ನ ಕಟ್ಟ ಕಾರ್ಯಕರ್ತನ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಆ ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಇನ್ನೊಂದು, ನಾವು ಬಿಟ್ಟು ಬಿಡದಿ ಮಾಯೆ ಅಂತಾರಲ್ಲ, ಆ ರೀತಿ ಜಾತಿ ನಮ್ಮ ಮೈಗಂಟಿದ್ದಲ್ಲ, ನಮ್ಮ ಆತ್ಮಕಂಟಿದ ಒಂದು ರೋಗ ಅದು. ಆದರೆ ಆ ರೋಗ ವಾಸಿಯಾಗುತ್ತೋ ಬಿಡುತ್ತೋ ಅದು ಈ ಕಾಲಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆದರೂ ಕೂಡ ಒಕ್ಕಲಿಗರ ನಾಯಕ ಯಾರು ಅನ್ನೋದು ಭಾಳ ಮುಖ್ಯ. ಆ ಹಿನ್ನೆಲೆಗೆ ಹೋಗೋದಾದರೆ 1994ಕ್ಕೆ ನಮ್ಮ ರಾಜ್ಯದ CM ಆದ್ರಲ್ಲ ದೇವೇಗೌಡರು ಕೂಡ ಎಮರ್ಜ್ ಆಗಿದ್ದು ಒಕ್ಕಲಿಗರ ನಾಯಕ ಅಂತಲೇ. ಆ ಹಿನ್ನೆಲೆ ಕೂಡ ಇದೆ. ಅದನ್ನು ಅವಾಗ ಯಾರು ಕೂಡ ನೆಗೆಟಿವ್ ಆಗಾಗಲಿ ಅಥವಾ ಜಾತಿಯ ಕಾರಣಕ್ಕಾಗಲಿ ನೋಡುವ ಸಾಧ್ಯತೆ ಇರಲಿಲ್ಲ. ಆದರೆ ಈಗ ಆ ಸಾಧ್ಯತೆಗಳಿದ್ದಾವೆ. ಹಾಗಂತೇಳಿ ಒಕ್ಕಲಿಗರ ನಾಯಕ ಅಂತ ಬಿಂಬಿಸ್ಕೊಳ್ಳೋದು, ಒಕ್ಕಲಿಗರ ಪರವಾಗಿ ಮಾತಾಡೋದು ತಪ್ಪಾಗುತ್ತಾ? ಹೇಗೆ ತಪ್ಪಾಗುತ್ತದೋ ಅಂತ. ಇಲ್ಲಿ ಎಲ್ಲ ಜಾತಿಯವರ ಬಗ್ಗೆ ಕೂಡ ಮಾತಾಡುವ ಜನಗಳು ಇರಬೇಕು. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ದಲಿತರ ಬಗ್ಗೆ ಮಾತಾಡೋದಿರಬೇಕು, ಮುಸ್ಲಿಮರ ಬಗ್ಗೆ ಮಾತಾಡೋದಿರಬೇಕು, ಕ್ರಿಶ್ಚಿಯನ್ರ ಬಗ್ಗೆ ಮಾತಾಡೋದಿರಬೇಕು, ಕುರುಬರ ಬಗ್ಗೆ ಮಾತಾಡೋದಿರಬೇಕು, ಎಲ್ಲ ಜಾತಿಯವರ ಬಗ್ಗೆ ಮಾತಾಡೋದಿರಬೇಕು. ಆ ಪ್ರತಿನಿಧಿತೆ ಈ ಸರ್ಕಾರದಲ್ಲಿ ಇರಬೇಕು, ಈ ವ್ಯವಸ್ಥೆಯೊಳಗೆ ಇರಬೇಕು. ಆ ವ್ಯವಸ್ಥೆಯೊಳಗೆ ಇದ್ದಾಗಲೇ ಈ ಸರ್ಕಾರದ ಬಗ್ಗೆ ಈ ಜನಗಳಿಗೆ ನಂಬಿಕೆ ಬರೋದು. ಆದರೆ ಡಿ ಕೆ ಶಿವಕುಮಾರ್ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ರ. ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ನಾಯಕರಾಗಿ ಎಮರ್ಜ್ ಆದ್ರ. ಒಕ್ಕಲಿಗರ ನಾಯಕರಾಗದ ಹೇಗೆ? ಒಕ್ಕಲಿಗ ಸಮುದಾಯದ ಹಿತವನ್ನು ಕಾಯೋದು ಮುಖಾಂತರ. ಆದರೆ ಅಹಿಂದಾದ ಮುಖಾಂತರ ಸಿದ್ದರಾಮಯ್ಯರ ಮುನ್ನೆಲೆಗೆ ಬಂದು ಎಲ್ಲೆಲ್ಲೂ ನೋಡಿದ್ರು ಕೂಡ ನಿಮಗೆ ಅಲ್ಪಸಂಖ್ಯಾತರು ಕಾಣಿಸ್ತಾರೆ, ದಲಿತರು ಕಾಣಿಸ್ತಾರೆ, ಹಿಂದುಳಿದ ವರ್ಗದವರು ಕಾಣಿಸ್ತಾರೆ, ಒಕ್ಕಲಿಗರು ಎಲ್ಲಿ ಕಾಣಿಸ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಆ ಕೋಟ್ಯಾಂತರ ಸಂಖ್ಯೆಯಲ್ಲಿರ್ತಕ್ಕಂಥ ಒಕ್ಕಲಿಗರ ಪ್ರಶ್ನೆ. ಆ ಕೋಟ್ಯಾಂತರ ಜನರ ಒಕ್ಕಲಿಗರ ಪ್ರಶ್ನೆಗೆ ಡಿ ಕೆ ಶಿ ಉತ್ತರ ಆದ್ರ? ಖಂಡಿತವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅದಕ್ಕೆ ಉತ್ತರ ಆಗಲೇ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಅವರ ಹಿಂಬಾಲಕರಲ್ಲಿ ಯಾರಿಗೆ ಒಬ್ಬರಿಗಾದರೂ ಕೂಡ ಒಕ್ಕಲಿಗರನ್ನು ಬೆಳೆಸಿದ್ದಾಗಿರಲಿ ಅಥವಾ ಒಕ್ಕಲಿಗರದ ಹಿತ ಕಾಪಾಡೋಂಥ ಕೆಲಸ ಮಾಡಿದ್ದಾಗಿರಲಿ ಒಂದೇ ಒಂದು ಉದಾಹರಣೆ ಕೂಡ ಇಲ್ಲ. ಎಲ್ಲವೂ ಕೂಡ ಸಂಘಟನೆ ಸಂಘಟನೆ ಸಂಘಟನೆ. ಯಾವ ಸಂಘಟನೆ? ಡಿ ಕೆ ಶಿವಕುಮಾರ್ ಅವರ ಹಿನ್ನೆಲೆಯನ್ನು ನೋಡಿದ್ರೆ ಅಲ್ಲಿ ನಮಗೆ ಹಲವಾರು ವಿಚಾರಗಳು ಕಾಣಿಸ್ತವೆ. ಒಂದು, ಅವರಿಗಿರ್ತಕ್ಕಂಥ ಸೈದ್ಧಾಂತಿಕ ಸ್ಪಷ್ಟತೆ ಒಂದು ಮರವು ಅಥವಾ ಹಿನ್ನಡೆ.
ಸೈದ್ಧಾಂತಿಕವಾಗಿ ಸ್ಪಷ್ಟತೆ ಇಲ್ಲದಿರತಕ್ಕಂಥ ಮನುಷ್ಯ ಯಾವ ಕಾರಣಕ್ಕೂ ಕೂಡ ರಾಜಕಾರಣದಲ್ಲಿ ಮುಂದುವರೆಯೋಕ್ಕಾಗೋದಿಲ್ಲ. ಅದಕ್ಕೆ ಕಳೆದ ಬಿಹಾರದ ಚುನಾವಣೆ ಕೂಡ ಸಾಕ್ಷಿ, ಅದು ಇಡೀ ದೇಶದ ಎಲ್ಲ ಚುನಾವಣೆಗಳು ಕೂಡ ಇದಕ್ಕೆ ಸಾಕ್ಷಿಯಾಗಿದ್ದಾವೆ. ಹಾಗಂತೇಳಿ ಸಿದ್ಧಾಂತಗಳೇ ಇಲ್ವಾ ಈ ಮನುಷ್ಯನಿಗೆ ಅಂತಂದರೆ, ಸಿದ್ಧಾಂತಗಳ ಬಗ್ಗೆ ಅಷ್ಟೊಂದು ಆಳವಾದ ಕಳೆದು ಖಂಡಿತವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗಿರೋ ಸಮಸ್ಯೆ ಏನು ಅಂತಂದರೆ, ಅವರು ನಾವು ಹೇಗಾದರೂ ಮಾಡಿ ಕೆಲಸ ಮಾಡ್ತೀವಿ, 24 ಗಂಟೆ ಸಂಘಟನೆ ಮಾಡ್ತೀನಿ, ಪಕ್ಷದ ಹೈಕಮಾಂಡ್ಗೆ ನಾನು ಸೂಕ್ತವಾಗಿ ನಿಂತ್ಕೊಂತೀನಿ ಅಂತ ಹೇಳ್ತಾರೆ ಹೊರತು ಎಲ್ಲಿ ನಿಲ್ತೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅವರು ಹಾಕಿದ ಬಲೆಯೊಳಗೆ ಸಿಗಾಕೊಂಡಿರ್ತಕ್ಕಂತಹ ಒಂದು ಮಿಕ ಅಂತಲೇ ಹೇಳ್ಬೋದು ಆ ಡಿ ಕೆ ಶಿವಕುಮಾರ್. ಈಗ ಡಿ ಕೆ ಶಿವಕುಮಾರ್ ಅವರು BJPಗೆ ಹೋಗ್ತಾರೆ ಅನ್ನೋ ಮಾತು ಭಾಳ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಭಾಳ ಅಸಮಾಧಾನಗೊಂಡ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್, ನನಗೆ ಮೋಸ ಮಾಡಲಿ ಆಯಿತು, ಅನ್ಯಾಯ ಮಾಡಿದ್ದಾರೆ ಅಂತೇಳಿ. ಆದರೆ ಅದೇ ಡಿ ಕೆ ಶಿವಕುಮಾರ್ ಒಂದು ಕಡೆ ಸಮರ್ಥನೆ ಕೊಡ್ತಾರೆ, ನಾನು ಯಾವ ಕಾರಣಕ್ಕೂ ಕೂಡ BJPಗೆ ಹೋಗೋ ತಪ್ಪು ಮಾಡೋದಿಲ್ಲ. ನಾನು ಆ BJP ಪಕ್ಷ ನನ್ನ ಕುಟುಂಬಕ್ಕೆ ಕೊಟ್ಟ ನೋವು, ನಮ್ಮ ತಾಯಿಗೆ ಕೊಟ್ಟ ನೋವನ್ನು ನಾನು ಯಾವ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೂ ಮೀರಿ ನಾನು ಕಾಂಗ್ರೆಸ್ನ ಕಟ್ಟಾಶಿಸ್ತಿನ ಸಿಪಾಯಿ ನಾನು ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ಸಿನ ಆಶೋತ್ತರಗಳಿಗೆ ಯಾವತ್ತೂ ಕೂಡ ಸ್ಪಂದಿಸಿದ ಉದಾಹರಣೆಗಳೇ ಕಾಣಿಸಲ್ಲ ಇವರಿಗೆ. ಒಂದು ಕಡೆ ರಾಹುಲ್ ಗಾಂಧಿ ವೋಟ್ ಚೋರಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಒಂದು ಕಡೆ ಪ್ರಿಯಾಂಕಾ ಗಾಂಧಿ RSS ಬಗ್ಗೆ ಮಾತಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಕನಿಷ್ಠ ಪಕ್ಷ ಅವರು ಪ್ರತಿನಿಧಿಸ್ತಕ್ಕಂಥ ಒಕ್ಕಲಿಗರ ಬಗ್ಗೆ ಮಾತಾಡಿದಂಥ ಒಂದೇ ಒಂದು ಉದಾಹರಣೆ ಕಾಣಿಸ್ತಾ ಇಲ್ಲ. ಒಕ್ಕಲಿಗರ ನಾಯಕತ್ವ ಇದೆಯಲ್ಲ, ಒಕ್ಕಲಿಗರ ನಾಯಕತ್ವವನ್ನು ಒಂದು ಕಡೆ ಅಗ್ರಿಮೇಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದ್ದಿದ್ದು ಡಿ ಕೆ ಶಿವಕುಮಾರ್ಗೆ. ದೇವೇಗೌಡರ ಸಮಾನ ಒಂದು ಹಂತಕ್ಕೆ ನಡೀತಾ ಇದೆ, ಅಲ್ಲಿಂದ ಮುಂದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಕ್ಕಲಿಗರ ನಾಯಕ ಅಂತಾಯಿತು. ಅಲ್ಲಿಂದ ಮುಂದಕ್ಕೆ ಒಂದು ಸ್ಪೇಸ್ ಹುಡುಗಾಗಲೂ ಕೂಡ ಈ ಡಿ ಕೆ ಶಿವಕುಮಾರ್ ಆ ಸ್ಪೇಸ್ನ ಬಳಸ್ಕೊಳ್ಳಿಲ್ಲ. ಆ ಸ್ಪೇಸ್ನ ಬಳಸ್ಕೊಳ್ದಿರ್ತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ಡಿ ಕೆ ಶಿವಕುಮಾರ್ ಈ ರೀತಿ ಸಂಕಟಕ್ಕೆ ಸಿಗಾಕೊಳ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ನಾಯಕರಾಗೋದಕ್ಕೆ ಇದ್ದಂಥ ಸಮಸ್ಯೆ ಏನು? ಒಂದು ಕಡೆ ಒಕ್ಕಲಿಗರ ನಾಯಕ ಆಗಬಾರ್ದು, ನಾವೇ ಹುಡ್ಕೋಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, JDSನ ಕುಮಾರಸ್ವಾಮಿ ಇದ್ದಾರಲ್ಲ, ಅವರು ನಾನೇ ಈ ರಾಜ್ಯದ ಸರ್ವೋತ್ಥ ಒಕ್ಕಲಿಗರ ನಾಯಕ ಅನ್ನುವ ಅವರ ಅನಿಸಿಕೆ. ಆ ಅನಿಸಿಕೆಯನ್ನು ಮೀರೋದಕ್ಕೆ ಡಿ ಕೆ ಶಿವಕುಮಾರಿಗೆ ಸಾಧ್ಯ ಆಗಲೇ ಇಲ್ಲ. ಮೊನ್ನೆ ತಾನೇ ನೆನ್ನೆ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನೀವು ಯಾರೂ ಕೂಡ ಊಹೆ ಮಾಡದ ರೀತಿಯಲ್ಲಿ ಒಂದು ಬದಲಾವಣೆ ಆಗೋಗುತ್ತೆ, ನಿರೀಕ್ಷೆ ಮಾಡ್ತಾರೆ ಅಂತ. ಕುಮಾರಸ್ವಾಮಿ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡ್ತಲೇ ಇರ್ತಾರೆ. ಆದರೆ ಅದು ಯಾವ ರೀತಿ ಬದಲಾವಣೆ ಆಗುತ್ತೆ? ಅದಕ್ಕೆ ಪೂರಕವಾಗಿ ಈ ಸೋಷಿಯಲ್ ಮೀಡಿಯಾದೊಂದು ಬಿಟ್ಟು ಇನ್ನೆಲ್ಲ ಮೀಡಿಯಾಗಳು, ದೊಡ್ಡ ದೊಡ್ಡ ಮೀಡಿಯಾಗಳೆಲ್ಲ ಕೂಡ ದೆಹಲಿಯಲ್ಲಿ ಕಾಂಗ್ರೆಸ್ ನಿಯೋಗ ಹೋಗಿರ್ತಕ್ಕಂಥದ್ದಕ್ಕೆ ಅದಕ್ಕೆ ಪುಕ್ಕ ಎಲ್ಲ ಹಾಕಿ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಹೊರಗಡೆ ನಿಜಕ್ಕೂ ಆ ರೀತಿ ವಾತಾವರಣ ಇದೆಯಾ? ಆದರೆ ವಾತಾವರಣ ಖಂಡಿತವಾಗಿಯೂ ಕೂಡ ರಾಜಕೀಯ ವಿಶ್ಲೇಷಕ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಈ ಕಾಲದಲ್ಲಿ ಆ ಎಡವಟ್ಟನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯತೆಗಳು ಕಡಿಮೆ. ಆದರೆ ಈ ಸಮಯದಲ್ಲಿ ಕೆಲವೊಂದು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ಆತ್ಮಾವಲೋಕನಕ್ಕೆ ಒಂದು ಕಾಲಘಟ್ಟ ಅಂತಿರುತ್ತೆ. ಆ ಕಾಲಘಟ್ಟ ಯಾವುದು? ಈ ಕಾಂಗ್ರೆಸ್ ಅವಧಿಯ ಅರ್ಧ ಅವಧಿ ಮುಗಿದಂಥ ಸಮಯದಲ್ಲಿ 2.5 ವರ್ಷ ಸಿದ್ದರಾಮಯ್ಯ ಅವಧಿ ಮುಗಿತಲ್ಲ, ಇವಾಗ ಒಂದಷ್ಟು ಕೆಲವು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ಯಾವುದು ಸರಿ, ಯಾವುದು ತಪ್ಪು, ಎಲ್ಲಿಂದ ಮುಂದಕ್ಕೆ ಹೆಂಗೆ ಹೋಗ್ಬೇಕು. ಅದೇ ಸಮಯದಲ್ಲಿ ಬಿಹಾರದ ಎಲೆಕ್ಷನ್ ಇದೆಯಲ್ಲ, ಅದೊಂದು ಫಲಿತಾಂಶ ಕೊಟ್ಟಿದೆ. ಆ ಫಲಿತಾಂಶದ ಹಿನ್ನೆಲೆಯಲ್ಲಿ ಏನು ಹೇಳುತ್ತೆ? ಸಿದ್ದರಾಮಯ್ಯ ಸರ್ಕಾರ 5 ವರ್ಷ ಕಂಪ್ಲೀಟ್ ಮಾಡ್ತದೆ ಅಂತ ಹೇಳುತ್ತೆ. ಆ ವರದಿ ಇದ್ದ ಬೆನ್ನಲ್ಲೇ ಇವರು ಪ್ರಯತ್ನ ಮಾಡೋದು, ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾಯಿದ್ರು ಇಲ್ವೋ ಗೊತ್ತಿಲ್ಲ. ಆದರೆ ಅವ್ರ ಬೆಂಬಲಿಗರಂತೂ ಭಾಳ ಜೂನ್ ಜುಲೈಯಿಂದಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೊರಟುಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಖಂಡಿತವಾಗಿಯೂ ಕೂಡ 5 ವರ್ಷ ಸಿದ್ದರಾಮಯ್ಯವರ ಅವಧಿ ಮುಗಿದು 28ನೇ ಇಸ್ವಿಯಲ್ಲಿ ಒಟ್ಟಿಗೆ ಹೋದ್ರೆ ಮಾತ್ರ ಒಂದು ಅವಕಾಶ ಸಾಧ್ಯತೆ ಇದ್ದೇ ಇದೆ. ಅದು ಅಷ್ಟರ ಮಟ್ಟಿಗಾದರೂ ಕೂಡ ಇನ್ನೂ 2.5 ವರ್ಷದಲ್ಲಾದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ನಾಯಕರಾಗಿ ಮುನ್ನೆಲೆಗೆ ಬರ್ತಾರೆ. ಒಂದು ಕಡೆ ಒಕ್ಕಲಿಗರ ಸಂಘದ ಜೊತೆ ನಂಟಿಲ್ಲ, ಒಂದು ಕಡೆ ಒಕ್ಕಲಿಗರ ಸ್ವಾಮೀಜಿಗಳು ಅವ್ರ ಜೊತೆ ನಂಟಿಲ್ಲ, ಇನ್ನೊಂದು ಕಡೆ ಒಕ್ಕಲಿಗರೇ ಜಾಸ್ತಿ ಇರತಕ್ಕಂಥ ರೈತಾಪಿ ವರ್ಗದ ಜೊತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಂಟಿಲ್ಲ. ಅದೇ ರೈತಾಪಿ ಜನಗಳ ನೆಲವನ್ನು, ಅಲ್ಲೇ ಅದರ ಭೂಮಿಯನ್ನು ವಶಪಡಿಸ್ಕೊಂಡು ಬೇಕಾಬಿಟ್ಟು ಯೋಜನೆಗಳ ರೂಪಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಬ್ಯುಸಿಯಾಗಿದ್ದಾರೆ. ಆ ರೀತಿಯ ರೈತರ ಪರವಾಗಿ ಮಾತಾಡತಕ್ಕಂತಹ ವಾತಾವರಣವನ್ನು ಅಥವಾ ಒಂದು ಅಭ್ಯಾಸವನ್ನು ಡಿ ಕೆ ಶಿವಕುಮಾರ್ ಬೆಳೆಸ್ಕೋಬೇಕಾಗತ್ತೆ, ಹಿತ ಕಾಯೋದ್ರ ಬಗ್ಗೆ ಬೆಳೆಸ್ಕೋಬೇಕಾಗತ್ತೆ. ಈಗ ಸಿದ್ದರಾಮಯ್ಯನವ್ರನ್ನ ಕುರುಬರ ನಾಯಕ ಅಂತ ಕರೆಯೋಕ್ಕಾಗತ್ತೆ. ಒಂದು ಹಂತದಲ್ಲಿ ಕುರುಬರ ನಾಯಕ ಕೂಡ ಹೌದು, ಹಾಗೆ ಹಲವಾರು ಆ ಸಮುದಾಯದ ಕುರುಬರ ಕೆಟಗರಿಯಲ್ಲೇ ಬರತಕ್ಕಂಥ ಹಲವಾರು ಸಮುದಾಯದ ನಾಯಕ ಕೂಡ ಹೌದು. ಆ ರೀತಿಯಾಗಿ ಕೇವಲ ದೇವೇಗೌಡರು ಒಕ್ಕಲಿಗರ ನಾಯಕ ಮಾತ್ರ ಅಲ್ಲ, ಅವರು JDSನ ನಾಯಕ, ಹಾಗೆ ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ, ಒಂದು ಪಕ್ಷದ ಅಧ್ಯಕ್ಷನಾಗಿ, ರಾಷ್ಟ್ರೀಯ ಅಧ್ಯಕ್ಷನಾಗಿ, ಎಲ್ಲ ಜನನಾಯಕನಾಗಿ ರೂಢಿಸ್ಕೊಂಡಿರ್ತಕ್ಕಂಥದ್ದು. ಈಗ ಕೇವಲ ಡಿ ಕೆ ಶಿವಕುಮಾರನ್ನ ಒಕ್ಕಲಿಗರ ನಾಯಕ ಅನ್ನೋ ರೀತಿ ಪೋರ್ಟ್ರೇಟ್ ಮಾಡೋದನ್ನು, ಅದನ್ನು ಮೀರಬೇಕಾದಂಥ ಕಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕಾಗಿದೆ.
ಆ ಸಾಧ್ಯತೆ ನಾನು ಕುರುಬರ ನಾಯಕ ಮಾತ್ರ ಅಲ್ಲ, ನಾನು ಇಡೀ ಹಿಂದುಳಿದ ಮತ್ತು ಇಡೀ ಜನರ ನಾಯಕ ಅಂತ ಬಿಂಬಿಸ್ಕೊಳ್ಳೋದ್ರಲ್ಲಿ ಸಿದ್ದರಾಮಯ್ಯನವರು ಹೇಗೆ ಯಶಸ್ವಿ ಆಗೋದನ್ನು ಒಂದ್ಸರಿ ಡಿ ಕೆ ಶಿವಕುಮಾರ್ ಹಿಂತಿರುಗಿ ನೋಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತಾನೇ ಸಿಕ್ಕಿಕೊಂಡ ಬಲೆಯಿಂದ ಆಚೆ ಕಡೆ ಬರಬೇಕಾದಂಥ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ಗೆ ಇದೆ. ಡಿ ಕೆ ಶಿವಕುಮಾರ್ ಇನ್ನೊಂದೇನು ಕಲಿಬೇಕಾಗಿದೆ ಅಂತಂದರೆ, ನಾನು ಇದುವರೆಗೂ ಯಾರನ್ನು ಬೆಳೆಸ್ತಾ ಇದ್ದೀನಿ, ನಾನು ಯಾರ ಜೊತೆ ಇದ್ದೀನಿ ಅಂತ. ಯಾರ ಜೊತೆ ಇದ್ದಾರೆ ಅಂತಂದರೆ ಇವರಿಗೆ ಸೂಕ್ತವಾದ ಮಾರ್ಗದರ್ಶನ ಕೊಡ್ತಕ್ಕಂಥ ಯಾರನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇಟ್ಕೊಂಡಿಲ್ಲ. ಅವರ ಬೆಂಬಲಿಗ ಶಾಸಕರ ಹೆಸರುಗಳನ್ನು ಒಂದೊಂದೇ ಹೇಳ್ತಾ ಹೋದ್ರೆ ಗೊತ್ತಾಗೋಗ್ಬಿಡುತ್ತೆ ಇವರು ಎಂಥರ ಜೊತೆ ಇದ್ದಾರೆ ಅಂತ. ಆದರೆ ಸೈದ್ಧಾಂತಿಕ ಸ್ಪಷ್ಟತೆ ಮತ್ತು ಚುನಾವಣೆ ಚಾತುರ್ಯತೆ ಇರತಕ್ಕಂಥ ಅದಷ್ಟು ಜನ ಸಿದ್ದರಾಮಯ್ಯನ ಬರೆದಿದ್ದಾರೆ. ಇವೆಲ್ಲವನ್ನೂ ಕೂಡ ಮರೆತು ಕಾಂಗ್ರೆಸ್ ಪಕ್ಷ ಒಂದೇ ಮುಖ್ಯ ಅನ್ನುವ ರೀತಿಯಲ್ಲಿ ಇವರನ್ನು ಮಾತಾಡೋರು ಕೂಡ ಇವೆಲ್ಲ ವಿಷಯಗಳು ಕೂಡ ಬೇಕಾಗುತ್ತೆ. ಸಿದ್ದರಾಮಯ್ಯನವರ ಬಗ್ಗೆ ಎಷ್ಟೇ ಅಸಮಾಧಾನಗಳಿರಲಿ, ಏನೇ ಇರಲಿ, ಆದರೆ ಸಿದ್ದರಾಮಯ್ಯನಿಂದ ಕಲಿತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇದೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ, ಹಾಗೆ ಪ್ರತಿಪಕ್ಷವಾದಂತಹ BJP-ಅವ್ರಿಗೂ ಕೂಡ ಇದೆ. ಏಕೆಂದರೆ ಸಿದ್ದರಾಮಯ್ಯ ಇಟ್ಸೆಲ್ಫ್ ಅವರೊಂದು ರಾಜಕೀಯ ಪಾಠಶಾಲೆ ಇದ್ದಂಗೆ. ಈ ಸಿದ್ದರಾಮಯ್ಯ ನೀವು ಬೇಕಾದಷ್ಟು ದೂರ ಕಡೆ ಏನು ಬೇಕಾದ್ರೂ ಮಾಡ್ಕೊಡಿ, ಆದರೆ JDS ಪಕ್ಷದಲ್ಲಿದ್ದಾಗಿಂದ ಹಿಡಿದು ಇಲ್ಲಿಯ ಕಾಂಗ್ರೆಸ್ ಪಕ್ಷದ ತನಕ 20 ವರ್ಷ ಆಯಿತು ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು. ಆ 20 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಂಗೆ ನಿಷ್ಠರಾಗಿರಬೇಕು, ಕಾಂಗ್ರೆಸ್ ಪಕ್ಷವನ್ನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಂಗೆ ನಿಲ್ಲಿಸಬೇಕು, ಇಡೀ ರಾಷ್ಟ್ರದಲ್ಲಿ ಸಿದ್ದರಾಮಯ್ಯ ಅನ್ನೋದು ಒಂದು ಐಕಾನ್ ಆಗಿ ಹೋಗಿದ್ದಾರೆ. ಈಗ ಮೋದಿ ಲೆವೆಲ್ಗೆ ಒಂದು ಹೆಸರಿದೆ ಸಿದ್ದರಾಮಯ್ಯ ಅಂತದೆ. ಚುನಾವಣಾ ಕ್ಯಾಂಪೇನ್ಗೆ ಹೊರ ರಾಜ್ಯಗಳಿಗೆ ಸಿದ್ದರಾಮಯ್ಯ ಕರ್ಕೊಂಡು ಹೋಗ್ತಾರೆ. ಡಿ ಕೆ ಶಿವಕುಮಾರ್ಗೆ ಯಾಕೆ ಸಾಧ್ಯ ಆಗಲಿಲ್ಲ, ಅದು ಯಾಕೆ ಬೆಳೆಯೋಕ್ಕಾಗಲಿಲ್ಲ, ಯಾಕೆ ಸ್ಪೇಸ್ ಇತ್ತಿಲ್ಲ ಅವರಿಗೆ? ಡಿ ಕೆ ಶಿವಕುಮಾರ್ಗೆ ಇರ್ತಕ್ಕಂಥದ್ದು ಏನು ಅಂತಂದರೆ, ಅವರು ಒಂದು ಕಡೆ ಮನಸ್ಥಿತಿಯಲ್ಲಿ BJP ಮನಸ್ಥಿತಿ ಥರ ಕಾಣಿಸ್ಕೊಳ್ತಾರೆ. ಅವರು ಸದಾ ಒತ್ಸಲೆ ಆಡೋದ್ರ ಮುಖಾಂತರ, ಆ ಕುಂಭಮೇಳದ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದ್ರ ಮುಖಾಂತರ, ಇನ್ನೂ ಸಾಕಷ್ಟು ವಿಚಾರಗಳಲ್ಲಿ BJP-ಅವ್ರನ್ನ ಮೀರಿಸೋ ಥರದಲ್ಲಿ ಮಾತಾಡ್ತಾರೆ. ಆದರೆ ಅದನ್ನು ಒಂದೇ ಒಂದು ಲವಲೇಶವನ್ನು ಕೂಡ ನೀವು ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗ ಶಾಸಕರಲ್ಲಿ ಕಾಣೋಕ್ಕಾಗಲ್ಲ. ಇದರ ನಡುವೆ ಆಂಧ್ರ ಪ್ರದೇಶದ CM ಆಗಿರತಕ್ಕಂತಹ ರೇವಂತ್ ರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಇದು ಯಾಕೆ ಒಂದು ವಿಚಾರಕ್ಕೆ ಮತ್ತೆ ಹೇಳ್ತಾ ಇದ್ದೀವಿ ಅಂತಂದರೆ, ಈ ರೆಡ್ಡಿ, ನಾಯ್ಡು, ಒಕ್ಕಲಿಗ, ಲಿಂಗಾಯತ ಈ ರೀತಿಯ ಒಂದು ಪಾಳೆಗಾರಿಕೆಯ ಗುಣಗಳಿರ್ತಕ್ಕಂಥ ಜಾತಿಯ ನಾಯಕರುಗಳಿದಾರಲ್ಲ, ಅವರಿಗೆ ಒಂದು ಹುಂಬತನ ಇರುತ್ತೆ. ಹುಂಬತನ ಈ ರೀತಿ ಹೇಳಿಕೆಗಳನ್ನು ಕೊಡಿಸುತ್ತೆ. ಅವ್ರು ಏನು ಹೇಳಿದ್ರು, ರೇವಂತ್ ರೆಡ್ಡಿ ನನಗೆ ಅಧಿಕಾರ ಸಿಗಲಿಲ್ಲ ಅಂತ ಪಕ್ಷದಲ್ಲಿ, ಅಥವಾ ನನ್ನ ಆಶೋತ್ತರಗಳು ಇಡಲಿಲ್ಲ ಪಕ್ಷದಲ್ಲಿ ನಾನು ಕಾಂಗ್ರೆಸ್ ಸರ್ಕಾರವನ್ನು ಪತನ ಮಾಡ್ತೀನಿ, ಆ ರೀತಿಯ ಒಂದು ಹೇಳಿಕೆ ಕೊಡೋದಿದೆಯಲ್ಲ, ಆ ಹೇಳಿಕೆಯನ್ನು ಕೊಡೋದಕ್ಕೆ ತುಂಬ ಹೊತ್ತೇನು ಬೇಕಾಗಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚೂರು ಹುಂಬತನ ಅಷ್ಟೇ. ಆ ಹುಂಬತನ ಎಲ್ಲಿಂದ ಸಿಗುತ್ತೆ? ಆ ಹುಂಬತನ ನಾನೇ ಶ್ರೇಷ್ಠ, ನಂದೇ ನಡೆಯೋದು ಅನ್ನುವ ಈ ಪಾಳೆಗಾರಿಕೆಯ ಜಾತಿ ವ್ಯವಸ್ಥೆ ಇದೆಯಲ್ಲ, ಅಲ್ಲಿಂದ ಸಿಗ್ತಕ್ಕಂಥದ್ದು. ಇಂತಹ ಒಂದು ಅಂಶಗಳು, ಕೆಲವೊಂದು ಅಂಶಗಳನ್ನು ನಾವು ಡಿ ಕೆ ಶಿವಕುಮಾರಲ್ಲೂ ಕಾಣ್ಬೋದು, ಅವರ ತಮ್ಮ ಡಿ ಕೆ ಸುರೇಶ್ರಲ್ಲಂತೂ ಯಥೇಚ್ಛವಾಗಿ ಕಾಣಿಸ್ಬೋದು. ಒಂದು ಸೈದ್ಧಾಂತಿಕ ಸ್ಪಷ್ಟತೆ ಅನ್ನೋದು ರಾಜಕೀಯದಲ್ಲಿ ಬಹಳ ಮುಖ್ಯ. ನಾನು ಕೆಲಸ ಮಾಡ್ತೀನಿ 24 ಗಂಟೆ, ವರ್ಷಾನುಗಟ್ಟಲೆ ಒಂದು ಪಕ್ಷ ದುಡಿತೀನಿ ಅನ್ನೋದಷ್ಟು ಅಷ್ಟೇ ಮುಖ್ಯ ಆಗಲ್ಲ. ಆ ಥರ ಕೋಟ್ಯಾಂತರ ಜನ ಕಾರ್ಯಕರ್ತರು ಕಾಂಗ್ರೆಸ್ನಲ್ಲಿ ಈಗಲೂ ಕೂಡ ಇದ್ದಾರೆ. ಆದರೆ ಒಂದು ಅವಕಾಶ ಅಂತ ಸಿಗುತ್ತೆ, ಅವಕಾಶ ಡಿ ಕೆ ಶಿವಕುಮಾರ್ಗೆ ಸಿಕ್ಕಿದೆ. ಅವಕಾಶವನ್ನು ಬಳಸ್ಕೊಂಡ್ರೆ ಈಗ ಅವ್ರ ಬಗ್ಗೆ ಏನು ಪ್ರಚಾರ ಆಗ್ತಿದೆಯೋ, ಅಪಪ್ರಚಾರ ಆಗ್ತಿದೆಯೋ ಗೊತ್ತಿಲ್ಲ, BJP-ಗೆ ಹೋಗ್ತಾರೆ, ಅಥವಾ ಈ ಸರ್ಕಾರವನ್ನು ಕೆಡು ಬರ್ತಾರೆ, ಕಾಂಗ್ರೆಸ್ಗೆ ಅವಮರ್ಯಾದೆ ಮಾಡ್ತಾರೆ ಅಂತ. ಇವೆಲ್ಲವೂ ಕೂಡ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಖುದ್ದು ಡಿ ಕೆ ಶಿವಕುಮಾರ್ ಅವರೇ. ಆ ಉತ್ತರವನ್ನು ಯಾವ ರೀತಿ ಕೊಡ್ತಾರೆ, ಯಾವ ಮುಖಾಂತರ ಕೊಡ್ತಾರೆ ಅನ್ನೋದನ್ನು ಅವರ ಪ್ರಜ್ಞೆಗೆ ಬಿಟ್ಟಂಥ ವಿಚಾರ ಆಗಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಇದನ್ನು ಕಾದು ನೋಡೋಣಂತೆ. ಅದುವರೆಗೂ ಧನ್ಯವಾದಗಳು.